ಎಲ್ಲಿಲ್ಲ ಅವ್ರದ್ದು ಯೂಟ್ಯೂಬ್ ಚಾನಲ್ ಐತಿ ಯಾರೀಗ ಪ್ರಾತಸ್ಮರಣೀಯ ಗುರುಶಂಭುಲಿಂಗನ ಸ್ವರೂಪಿಗಳಾದ ಶ್ರೀಗಳವರ ಶ್ರೀಚರಣ ಕಮಲವನ್ನು ಮಂದಿರದಲ್ಲಿ ಸ್ಮರಿಸಿತು. ಜಗದ್ಗುರು ಸಿದ್ಧಾರೂಢಪ್ಪಂಗಳವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ, ಜಗದ್ಗುರು ಗುರುನಾಥಾರೂಢಪ್ಪಂಗಳವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ, ಸದ್ಗುರು ಶಿವಪುತ್ರಪ್ಪಂಗಳವರ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರ ಸಮರ್ಪಿಸಿ, ಜಗದ್ಗುರು ಸಿದ್ಧಾರೂಢಪ್ಪಂಗಳವರ 190ನೇ ಜಯಂತ್ಯೋತ್ಸವ, ಗುರುನಾಥಾರೂಢಪ್ಪಂಗಳವರ 115ನೇ ಜಯಂತ್ಯೋತ್ಸವ ಹಾಗೂ ಸಿದ್ಧಾರೂಢ ಚರಿತಾಮೃತ ಶತಮಾನೋತ್ಸವವಾಗಿ ಹಮ್ಮಿಕೊಂಡಂಥ ಸರ್ವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ಇಸಿಕೊಂಡಂಥ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಶಿವಾವತಾರಿ ಶಿವಾನಂದ ಭಾರತೀಯಪ್ಪಂಗಳವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ, ಸಭೆಯ ಪಾವನ ಸಾನ್ನಿಧ್ಯ ಸ್ಥಾನವನ್ನು ವಹಿಸಿಕೊಂಡಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಗೀತೋತ್ತಮಾಚಾರ್ಯ ಜಗದ್ಗುರು ಶಿವಕುಮಾರಪ್ಪಂಗಳವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ, ಬ್ರಹ್ಮವೇದ ಉಪಸ್ಥಿತರಾದ ಸರ್ವ ಪೂಜ್ಯರ ಶ್ರೀ ಚರಣಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ, ನಿಮ್ಮೆಲ್ಲರ ಸದು ಹೃದಯದಲ್ಲಿ ಸರ್ವ ಸಾಕ್ಷಿಕನಾಗಿ ಬೆಳಗುವಂತ ಶಂಭುಲಿಂಗನಿಗೆ ಅನಂತ ಕೋಟಿ ಪ್ರಣಾಮ ಸಮರ್ಪಿಸಿ, ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವ ಶಿವಸ್ವರೂಪಿಗಳೇ, ಚಿಂತನೆಗಾಗಿಟ್ಟುಕೊಂಡು ವಿಷಯವು ಶ್ರೀಮನ್ನಿಜಗುಣ ಶಿವಯೋಗಿಗಳವರಿಂದ ವಿರಚಿತವಾದ ಶಿವಕಾರುಣ್ಯ ಸ್ಥಳದ ಸೂತ್ರದಲ್ಲಿ ಹೇಳಿದಂಥ ಒಂದು ವಾಕ್ಯವನ್ನೇ ಆಧಾರವಾಗಿಟ್ಟುಕೊಂಡು ಇಂದಿನ ಈ ಕಾರ್ಯಕ್ರಮವು ಆರಂಭವಾಗಿರುತ್ತದೆ. ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನೇ ಮಾಡು. ಮನುಷ್ಯ ಜನ್ಮವನ್ನು ತೊಟ್ಟ ಬಂದಿದ್ದ ಎದಕ್ಕಪ್ಪ ಅಂತ ಕೇಳಿದ್ರೆ ಸುಖಕ್ಕೋಸ್ಕರವಾಗಿ ಈ ಮನುಷ್ಯ ಜನ್ಮವನ್ನು ತೊಟ್ಟು ಬಂದಿದೆ. ಅಂತ ನಮಗೆ ಸುಖವು ಪ್ರಾಪ್ತವಾಗಬೇಕಾದ್ರೆ ಸುಖವು ಎದರಿಂದ ಪ್ರಾಪ್ತವಾಗುತ್ತದೆ ಪುಣ್ಯ ಕರ್ಮದಿಂದಲೇ ನಮಗೆ ಪ್ರಾಪ್ತವಾಗುತ್ತದೆ. ಪಾಪ ಕರ್ಮದಿಂದ ಏನಾಗುತ್ತದೆ ಅಂದ್ರೆ ದುಃಖವೇ ಆಗುತ್ತದೆ ವಿನಃ ಅಲ್ಲಿ ಸುಖವಾಗುವುದಿಲ್ಲ ಅಂತ ಅಭಿಪ್ರಾಯ. ಅದಕ್ಕೆ ಶ್ರುತಿಯಲ್ಲಿ ಎಲ್ಲಿ ಸುಖ ಪ್ರಾಪ್ತ ಆಗದೆ ಧರ್ಮ ಸುಖಂ ಭವತಿ, ಧರ್ಮದಿಂದಲೇ ಸುಖವು ಪ್ರಾಪ್ತವಾಗುತ್ತದೆ ಹೊರತಾಗಿ ಆ ಪಾಪದಿಂದ ಅಧರ್ಮದಿಂದಲೇ ಸುಖವು ಪ್ರಾಪ್ತವಾಗುವುದಿಲ್ಲ. ಯಾಕ ಪಾಪದ ಸಂಸ್ಕಾರದಿಂದ ಏನಕತಿ ಮನಸ್ಸು ಬಹಳ ಮಲಿನಾಕಾರವಾಗಿರುತ್ತದೆ ಅಂತ ಅರ್ಥ. ಪರಮಾತ್ಮ ನಮಗೆ ಏನು ಕೊಟ್ಟ ಅಂದ್ರೆ 3 ಕರ್ಣಗಳನ್ನು ಕೊಟ್ಟಾನ, ಶರೀರವನ್ನು ಕೊಟ್ಟಾನ, ವಾಣಿ ಕೊಟ್ಟಾನ, ಮನಸ್ಸನ್ನು ಕೊಟ್ಟಾನ. ಈ 3 ಕರ್ಣಗಳಿಂದಲೇ ಪಾಪವನ್ನು ಮಾಡಲಿಕ್ಕೂ ಬರ್ತತಿ, ಪುಣ್ಯವನ್ನು ಮಾಡಲಿಕ್ಕೂ ಬರ್ತತಿ. ಪಾಪವನ್ನು ಮಾಡುವುದರಿಂದ ಪರಮಾತ್ಮನ ಕೃಪೆ ಆಗುವುದಲ್ಲ ಅನ್ನುವ ಮಾತನ್ನು ಶ್ರೀಮನ್ ನಿಜಗುಣ ಶಿವಯೋಗರು ಮುಂದೆ ಒಂದು ಪದ್ಯದಲ್ಲಿ ಹೇಳ್ತಾರೆ. ಎಂತೊಲಿವನೋ ತನಿಗೆ ಎಂತೊಲಿವನೋ ಕರ್ಣತ್ರಯದ ದೋಷ ಮೇರೆ ಕಂತು ಕಾಲ ಪುರವೈರಿ ಉರುಶಂಭುಲಿಂಗ. ಅಲ್ಲಿ ಶರೀರದಿಂದ ಪಾಪ, ವಾಣಿಯಿಂದ ಪಾಪ, ಮನಸ್ಸಿಂದ ಪಾಪಗಳನ್ನು ಮಾಡುವುದರಿಂದ ಅಲ್ಲಿ ಪರಮಾತ್ಮನ ಕೃಪವು ಆಗದೇ ವಿನಃ ಆಗುವುದಿಲ್ಲ ಅಂತ ಹೇಳಿದರು. ಮತ್ತೆ ಪರಮಾತ್ಮನ ಕೃಪೆ ಆಗಬೇಕಾದ್ರೆ ಎಲ್ಲಿ ಆಗುತ್ತಂದ್ರೆ ತ್ರಿಕರಣ ಪೂರ್ವಕವಾಗಿ ನಾವು ಅಲ್ಲಿ ಪರಮಾತ್ಮನ ಕೃಪೆ ಸಾಧನೆ ಮಾತ್ರ ಪರಮಾತ್ಮನ ಕೃಪೆ ನಮಗೆ ಆಗುತ್ತದೆ ಅಂತ ಶ್ರೀಮನ್ ನಿಜಗುಣರು ಇಲ್ಲಿ ಬಹಳ ಸುಂದರವಾಗಿ ಅಭಿಪ್ರಾಯಪಟ್ಟರು. ಅದಕ್ಕೆ ಹೌದ್ರಿ, ಪುಣ್ಯ ಯಾವುದು ಪಾಪ ಯಾವುದು ನಮಗೆ ಹೆಂಗೆ ನಾವು ಗೊತ್ತು ಹಿಡಿಬೇಕು ಅಂತ ಹೇಳಿದ್ರೆ ವ್ಯಾಸ ಭಗವಂತ
18 ಪುರಾಣಗಳ ಸಾರಾರ್ಥವನ್ನೇ ಒಂದು ಮಾತಿನಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾನೆ. ಅಷ್ಟಾದಶ ಪುರಾಣೇಶು ವ್ಯಾಸಸ್ಯತ್ವಯಂ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಪರರಿಗೆ ಉಪಕಾರ ಮಾಡುವಕ್ಕಿಂತಲೂ ಹೆಚ್ಚಿನ ಪುಣ್ಯ ನಿನಗೆ ಪ್ರಾಪ್ತವಲ್ಲ, ಪರರಿಗೆ ಪೀಡೆಯನ್ನು ಮಾಡುವುದಲ್ಲೂ ಹೆಚ್ಚಿನ ಪಾಪವು ಉಳಿಸ್ತದೆ. ಹೌದ್ರಿ, ಪರರಿಗೆ ಪುಣ್ಯವನ್ನು ಮಾಡಬೇಕು ಅಂದ್ರೆ ಹೆಂಗೆ ನಾವು ಮಾಡಬೇಕು ಅಂತಂದ್ರೆ, ಪರಮಾತ್ಮ ನಿಮಗೆ ಏನು ಕೊಟ್ಟ ಅಂತಂದ್ರೆ ಸಾಕಷ್ಟು ಸಂಪತ್ತು ಕೊಟ್ಟಾಗೂ ಆ ಸಂಪತ್ತಿನ ದಾನ ಧರ್ಮಾದಿಗಳನ್ನು ಮಾಡುವುದರಿಂದಲೂ ನಿಮಗೆ ಪುಣ್ಯವು ಪ್ರಾಪ್ತವಾಗುತ್ತದೆ. ಮತ್ತೆ ಹೆಂಗೆ ಪ್ರಾಪ್ತ ಆಗತ್ತೆ ಪುಣ್ಯ ಅಂತಂದ್ರೆ, ಒಬ್ಬ ಬಡ ವಿದ್ಯಾರ್ಥಿ ಅವನಿಗೆ ವಿದ್ಯಾ ಕಲಿಯಲಿಕ್ಕೆ ಮುಂದೆ ಆರ್ಥಿಕ ಪರಿಸ್ಥಿತಿ ಅವನಿಗೆ ಇರುವುದಿಲ್ಲ. ಅಂತ ಬಡ ವಿದ್ಯಾರ್ಥಿ ಕೂತ್ಕೊಂಡು ನಿಮ್ಮ ಕೈಲಾದ ಮಟ್ಟಿಗೆ ಒಂದು ಸ್ವಲ್ಪ ಧನ ಸಹಾಯವನ್ನು ಮಾಡಿದ್ದಾರೆ, ಅವನು ಮುಂದೆ ವಿದ್ಯಾಭ್ಯಾಸದ ಪಾರಂಗತನಾಗಿ ನಿಮ್ಮನ್ನು ಇದು ಮಾಡುವುದರ ನಿಮಗೆ ಪುಣ್ಯವು ಪ್ರಾಪ್ತವಾಗುತ್ತದೆ ಅಂತ. ಇನ್ನು ಕೆಲವು ಬಡ ಜನರು ಅನೇಕ ರೋಗ ರುಜಿಯಾದಗಳಿಂದ ಬಳಲತಕ್ಕಂತರ ಆ ರೋಗ ರುಜಿಯಾದ ನಿವೃತ್ತಿಗೋಸ್ಕರವಾಗಿ ಹಣದ ಕೊರತೆ ಇರುವುದಿಲ್ಲ, ಅವರಿಗೂ ನೀವು ಸ್ವಲ್ಪ ಮಟ್ಟಿಗೆ ನಿಮ್ಮ ಕೈಲಾದ ಮಟ್ಟಿಗೆ ಸ್ವಲ್ಪ ಧನ ಸಹಾಯ ಮಾಡಿದ್ರೆ ಅದರಿಂದಲೂ ನಿಮಗೆ ಪುಣ್ಯ ಪ್ರಾಪ್ತವಾಗುತ್ತದೆ ಅಂತ ಇಲ್ಲಿ ಬಹಳ ಸುಂದರವಾಗಿ ಪುಣ್ಯವನ್ನು ಗಳಿಸಬೇಕಾದ್ರೆ ಅನೇಕ ಮಾರ್ಗಗಳು ನಮಗಿದವು. ಅಂತ ಪುಣ್ಯವನ್ನು ಗಳಿಸುವುದರಿಂದ ಏನಾಗ್ತೈತೆ ಅಂತ ಕೇಳಿದ್ರೆ ನಮ್ಮ ಅಂತಃಕರಣದಲ್ಲಿದ್ದಂಥ ಪಾಪವು ನಿವೃತ್ತಿಯಾಗಿ ಪುಣ್ಯ ಉದಯವಾಗುತ್ತದೆ ಅಂತ ಬಹಳ ಸುಂದರವಾಗಿ ಹೇಳ್ಯಾರ. ಅಂತ ಪುಣ್ಯ ಕರ್ಮವನ್ನು ಮಾಡ್ತಕ್ಕಂಥ ಸದ್ಬುದ್ಧಿ ಸದ್ಗುಣಗಳನ್ನು ಸಕಲ ಈಶ್ವರನ್ನು ಜಗದ್ಗುರು ಸಿದ್ಧಾರೂಢರು ಎಲ್ಲರಿಗೂ ಕೊಡಿಸದೇಳಿ ನನ್ನ ವಾಣಿಯೇ ರಾಮ. ಪೂಜ್ಯರ ಶ್ರೀಚರಣಗಳು.